ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೇನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ನನ್ನ ಚಾನಲ್ಲು ಟರ್ಮಿನೇಟ್ ಆಗೋಗಿತ್ತು. 1 ನಿಮಿಷದ ತಪ್ಪಿನಿಂದ ನನ್ನದು ಚಾನಲ್ಲೇ ಟರ್ಮಿನೇಟ್ ಆಗಿತ್ತು. ಅಂದರೆ ನೀವು ನಂಬಲೇಬೇಕು. ಯಾಕೆ ಅಂತಂದರೆ ತುಂಬ ರೂಲ್ಸ್ ರೆಗ್ಯುಲೇಷನ್ ಇದೆ ಯೂಟ್ಯೂಬಲ್ಲಿ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ಯೂಟ್ಯೂಬು. ಅದರಿಂದಾಗಿ ತುಂಬಾ ಅಂದರೆ ತುಂಬ ಕೇರ್ಫುಲ್ಲಾಗಿರ್ಬೇಕು ನಾವು. ಅದು ಏನು ಪ್ರಾಬ್ಲಮ್ ಆಗಿತ್ತು, ನಾನು ಹೆಂಗೆ ಟರ್ಮಿನೇಟ್ ಆಯಿತು, ನಾನೇನು ತಪ್ಪು ಮಾಡಿದೆ, ನಾನು ಹೇಗೆ ಅಪೀಲಿಗೆ ಹೋದೆ, ಹೇಗೆ ರಿಕವರಿ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಿಮಗೂ ಇದು ಯೂಸ್ಫುಲ್ ಆಗಬಹುದು. ಮತ್ತು ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದನ್ನು ಇಂಪ್ರೂವ್ ಮಾಡೋದಕ್ಕೆ, ಬೆಳೆಸೋದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ಅದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಅದು ಇನ್ನೊಬ್ಬ ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಅದು ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ. ಬೆಳಗ್ಗೆ ರಾತ್ರಿ ಅನ್ನೋಂಗಿಲ್ಲ, ತುಂಬ ಎಫರ್ಟ್ ಹಾಕಿ ನಾವು ಯೂಟ್ಯೂಬ್ ಚಾನಲ್ನ ಬೆಳೆಸಿರ್ತೀವಿ. ಅಂದರೆ ಒಂದು ಮಗು ಥರನೇ ಬೆಳೆಸಿರ್ತೀವಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಷ್ಟು ಎಫರ್ಟ್ ಹಾಕಿರ್ತೀವಿ. ನಾನಂತೂ ತುಂಬಾ ಎಫರ್ಟ್ ಹಾಕಿದ್ದೆ. ವ್ಯೂಸು, ವಾಚ್ ಅವರ್ಸು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಈ ಥರ ಬೆಳೆಸಿದ್ದಂತಹ ಚಾನಲ್ಲು ಟರ್ಮಿನೇಟ್ ಆದಾಗ ಎಂಥವ್ರಿಗಾದ್ರೂ ತುಂಬಾ ಬೇಜಾರಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ತುಂಬ ಬೇಜಾರಾಗೋಯಿತು. ಏನಪ್ಪ, ನಾನು ಇಷ್ಟು ಕಷ್ಟಪಟ್ಟು ಬೆಳೆಸಿದ ಚಾನಲ್ಲು ಈ ಥರ ಟರ್ಮಿನೇಟ್ ಆಗೋಯ್ತಲ್ಲ. 1 ನಿಮಿಷ ಮಾಡಿದ್ದ ತಪ್ಪಿಗೆ ನಂದು 6 ತಿಂಗಳಿಂದ ಎಫರ್ಟ್ ಹಾಕಿದ್ದೆ ಚಾನಲ್ಲೇ ಟರ್ಮಿನೇಟ್ ಆಗೋಯ್ತಲ್ಲ ಅಂತ ಅಂದ್ಕೊಂಬಿಟ್ಟೆ ನಾನು ಹೇಗೆ ಟರ್ಮಿನೇಟ್ ಆಯಿತು ಅಂತಂದರೆ, ನಮ್ಮದೇ ರಿಲೇಷನ್ ಹುಡುಗಿ, ಅವಳಿಗೆ 18 ವರ್ಷ ತುಂಬಿರಲಿಲ್ಲ. ನಾನು ಲೈಬ್ರರಿಗೆ ಹೋಗಿದ್ದಾಗ ಅವಳು ಮಾತಾಡ್ತೀನಿ ಅಂತಂದ್ಬಿಟ್ಟು, ಅಂದರೆ ನನಗೇನೋ ಕೆಲಸ ಬಂತು ಮಧ್ಯದಲ್ಲಿ. ನಾನು ಲೈವ್ಗೆ ಹೋಗಿದ್ದಾಗ ಮಧ್ಯದಲ್ಲಿ ನನಗೆ ಕೆಲಸ ಬಂತು. ನಾನು ಕೆಲಸ ಮಾಡಬೇಕಾದಾಗ ಮೊಬೈಲ್ ಅವಳ ಕೈಲಿ ಕೊಟ್ಟಿದ್ದೆ. ಅವಳ ಫೇಸ್ ಅಷ್ಟೇ ತೋರಿಸಿದ್ದಾಳೆ. ಜಸ್ಟ್ 1 ನಿಮಿಷನೂ ಇಲ್ಲ, 1 ನಿಮಿಷ ಇರಬಹುದೇನೋ, ಮೇ ಬಿ ಗೊತ್ತಿಲ್ಲ. ಸಡನ್ನಾಗಿ ನಾನು ಈಸ್ಕೊಂಡು ಆಮೇಲೆ ನಾನು ಕಂಟಿನ್ಯೂ ಮಾಡಿದೆ ಲೈವು. ಅಷ್ಟೇ 1 ನಿಮಿಷದ್ದು ತಪ್ಪಿನಿಂದ ನನ್ನ ಚಾನಲ್ಲೇ ಟರ್ಮಿನೇಟ್ ಆಗೋಯಿತು. ರೂಲ್ಸ್ ರೆಗ್ಯುಲೇಷನ್ ಇದೆ, ಬಟ್ ನಾವು ಅದನ್ನು ನೋಡ್ಕೊಬೇಕಾಗಿತ್ತು. ನಾನು ಅದು ಮರ್ತ್ಕೊಂಡು ಕೊಟ್ಟಿದ್ದು ನಿಜವಾಗ್ಲೂ ನಂದು ತಪ್ಪಿದೆ. ಅದರಿಂದಾಗಿ ಅವಳು ಫೇಸು ತೋರಿಸಿದ ತಕ್ಷಣವೇ ನಂದು ಅದು ಮೇಲು ಬಂದುಬಿಡ್ತು, ಮತ್ತು ಅದು ನೋಟಿಫಿಕೇಶನ್ ಕೂಡ ಬಂದುಬಿಡ್ತು. ಅದು ಈ ಥರ ತಪ್ಪು ಮಾಡಿದ್ದೀರಾ ಅಂತ. ಆಮೇಲೆ ತಕ್ಷಣಕ್ಕೇ ಅದು ಲೈವ್ನು ತೆಗೆದುಬಿಟ್ರು. ಆಮೇಲೆ ಸ್ಟಾರ್ಟಿಂಗ್ ಲೈವ್ ತೆಗೆದ್ರು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಚಾನಲ್ಲೇ ಟರ್ಮಿನೇಟ್ ಆಗೋಯಿತು. ಆಮೇಲೆ ಏನಿದು ಹಿಂಗಾಯ್ತಲ್ಲ ಅಂತ ತುಂಬಾ ನನಗೆ ಭಯ ಆಗೋಯಿತು. ಆಮೇಲೆ ಕಂಪ್ಲೀಟಾಗಿ ನನ್ನ ಚಾನಲ್ ಹೊರಟೋಯ್ತು ಅಂತ ನಾನು ಅಂದ್ಕೊಂಬಿಟ್ಟೆ. ನಾನು ಈ ಥರ ತಪ್ಪು ಮಾಡಿದೆ, ಅದಕ್ಕೆ ಹೊರಟೋಯ್ತು ಅಂತ ಅಂದ್ಕೊಂಬಿಟ್ಟೆ ನಾನು. ಆದರೆ ನಂದು ಎಫರ್ಟು ಮತ್ತು ನಾನು ಕಷ್ಟಪಟ್ಟಿದ್ದು ಅದು ದೇವ್ರಿಗೆ ಅರಿವಾಗಿತ್ತು ಅಂತ ಅನಿಸುತ್ತೆ. ಅದರಿಂದಾಗಿ ಮತ್ತೆ ನನ್ನ ಚಾನಲ್ ರಿಕವರಿ ಆಯಿತು. ಆ ಹುಡುಗಿ ಮಾಡಿದ್ದು ಒಂದು ತಪ್ಪಿನಿಂದ, ಅನ್ನೋದಕ್ಕಿಂತ ನಾನೇನೇ ಕೇರ್ ಮಾಡಿ ಅವಳ ಕೈಲಿ ನಾನು ಮೊಬೈಲ್ ಕೊಡಬಾರ್ದಾಗಿತ್ತು. ನನಗೆ ಏನೋ ಮಧ್ಯದಲ್ಲಿ ಕೆಲಸ ಬಂತು ಅಂತಂದ್ಬಿಟ್ಟು ಅವಳು ಹಿಡ್ಕೊಂಡ್ಳು ಮೊಬೈಲ್ನ. ಬಟ್ ಇದರಲ್ಲೇ ಆ ಥರ ಟರ್ಮಿನೇಟ್ ಆಗೋಯ್ತು ಅದು. ಅದು ನನ್ನದು ತಪ್ಪಿದೆ, 100% ನನ್ನದೇ ತಪ್ಪಿರೋದು. ಎಲ್ಲ ಈ ಥರ ರೂಲ್ಸ್ ರೆಗ್ಯುಲೇಷನ್ ಇದ್ದಾಗ ನಾವು ಫಾಲೋ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನಾವು ಒಂದು ಕಂಪ್ನಿಗೆ ಜಾಯ್ನ್ ಆಗಿದಾಗ ಅಲ್ಲೇನು ರೂಲ್ಸ್ ರೆಗ್ಯುಲೇಷನ್ ಇರುತ್ತೋ ಅದನ್ನು ಫಾಲೋ ಮಾಡಬೇಕು. ಅದು ನಮ್ಮ ಧರ್ಮ ಇರುತ್ತೆ. ಆದ್ರೆ ಮೊದಲೇ ಅವ್ರು ತಿಳಿಸಿರ್ತಾರಲ್ವ, ಅದೇ ಥರನೇ ಇದು ಯೂಟ್ಯೂಬು ಕೂಡ. ಅದರಿಂದಾಗಿ ನನ್ನ ತಪ್ಪು ನನಗೆ ಅರಿವಾಗಿ ನಾನು ಅಪೀಲಿಗೆ ಹೋಗೋ ಚಾನ್ಸ್ ಇರುತ್ತಲ್ಲ ನಮಗೆ. ಆಮೇಲೆ ಅಪೀಲಿಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅಪೀಲಿಗೆ ಹೋಗಿ ಅಂದರೆ ನನಗೆ ಅಪೀಲಿಗೆ ಹೋಗೋದು ನನಗೆ ಗೊತ್ತಿರಲಿಲ್ಲ. ಯಾವ ಥರ ಫಾರ್ಮೆಟ್ಟು ಕಳಿಸೋದು, ಹೆಂಗೆ ಮೇಲ್ ಮಾಡೋದು ಅಂತ ನನಗೇನು ಐಡಿಯಾ ಇರಲಿಲ್ಲ. ಆಮೇಲೆ ನಾನು ಹೀಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಹೆಂಗೆ ಅಪೀಲಿಗೆ ಹೋಗೋದು ಏನು ಅಂತೆಲ್ಲ ಸರ್ಚ್ ಮಾಡಿದೆ. ಸರ್ಚ್ ಮಾಡಾದಮೇಲೆ ಅಲ್ಲಿ ಒಬ್ಬರೆಲ್ಲ ಡೀಟೇಲ್ಸ್ ಆಗಿ ಹೇಳಿದ್ರು. ಅವ್ರನ್ನೇನು ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಅದು ಐಡಿಯಾ ಇಲ್ಲ. ಅದರಿಂದಾಗಿ ಅವರೆಲ್ಲ ಡೀಟೇಲ್ಸ್ ಆಗಿ ಎಲ್ಲ ಹೇಳಿದರು ಯೂಟ್ಯೂಬ್ ಚಾನಲ್ ಕನ್ನಡದಲ್ಲೇ. ಆಮೇಲೆ ಅವ್ರು ಹೇಳಿದ್ದಂಗೆ ನಾನು ಫಾಲೋ ಮಾಡಿದೆ. ಆಮೇಲೆ ನಾನು ChatGPTಲಿ ಹೋಗ್ಬಿಟ್ಟು ಅಪೀಲಿದ್ದು ಲೆಟರ್ ಬರ್ಕೊಡೋಕ್ಕೆ ಅಂತ ಕೇಳಿದೆ. ChatGPT ಅದು ನೀಟಾಗಿ ಬರ್ಕೊಡ್ತು ಇಂಗ್ಲೀಷ್ನಲ್ಲಿ.
ಆಮೇಲೆ ನಾನು ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿ ನಾನು ಅದನ್ನ ಸೆಂಡ್ ಮಾಡಿದೆ. ನಾನು ಡೀಟೇಲ್ಸ್ ಎಲ್ಲ ಹೇಳಿದ್ದೆ ಚಾಟ್ ಜಿ ಪಿ ಟಿಗೆ. ಅದು ನಾನೇನು ಅಂದ್ಕೊಂಡಿದ್ನೋ ಅದೇ ಥರನೇ ಕ್ರಿಯೇಟ್ ಮಾಡಿ ಕೊಡ್ತು. ನಾನು ಅಂದರೆ ಚಾಟ್ ಜಿ ಪಿ ಟಿ ಒಂಥರ ನೆಕ್ಸ್ಟ್ ಲೆವೆಲಾಗಿ ಇದೆ. ಅದೇ ಥರನೇ ನಾನು ಕಾಪಿ ಪೇಸ್ಟ್ ಮಾಡಿದೆ. ಮತ್ತು ನನಗೆ 50-50 ಇತ್ತು. 50-50ನೂ ಇರಲಿಲ್ಲ, ಬಟ್ ಸುಮ್ಮನೆ ಟ್ರೈ ಮಾಡೋಣ ಅಂತಲೇ ಅಪಿಲಿಗೆ ಹೋದೆ ನಾನು. ಬರಲ್ವೇನೋ ಅಂತ ನಾನು ಅಂದ್ಕೊಂಡೇ ನಾನು ಅಪಿಲಿಗೆ ಹೋದೆ. ಆಮೇಲೆ 2-3 ದಿನ ಆದಮೇಲೆ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಫಸ್ಟು ನನಗೆ ರೀಲ್ಸ್ ರಿಕವರಿ ಆಯಿತು. ಆಮೇಲೆ ಎಲ್ಲ ವೀಡಿಯೋಸ್ ಎಲ್ಲ ರಿಕವರಿ ಆಯಿತು. ಎಲ್ಲ ಮರ್ಜ್ ಆಗಿರೋ ಥರನೇ ರಿಕವರಿ ಆಯಿತು. ಆಮೇಲೆಲ್ಲ ಕ್ಲೀನಾಗೆಲ್ಲ ರಿಕವರಿ ಆಯಿತು ಚಾನಲ್ಲು. ಆಮೇಲೆ ವಾಚ್ ಅವರ್ಸ್ ರಿಕವರಿ ಆಯಿತು. ಎಲ್ಲ ರಿಕವರಿ ಆದಮೇಲೆ ನಾನು ನಿಜ ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಚಾನಲ್ಲು ರಿಕವರಿ ಆಗುತ್ತೆ ಅಂತ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಹಗಲು ರಾತ್ರಿ ಶ್ರಮಪಟ್ಟಿದ್ದು ಸಾರ್ಥಕ ಆಯಿತು. ಮತ್ತು ದೇವ್ರಿಗೂ ಅರಿವಾಗಿ ನನ್ನ ಚಾನಲ್ನ ನನಗೆ ರಿಟರ್ನ್ ಕೊಟ್ಟರು ಅಂತ ನಾನು ಅಂದ್ಕೊಂಡೆ. ನಾನು ಪದಗಳೇ ಇಲ್ಲ ನಂಗೆ ರಿಕವರಿ ಆಗಿದ್ದು ಇದಕ್ಕೆ. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯೂಟ್ಯೂಬಿಗೆ. ನಾನು ನಿಜವಾಗ್ಲೂ ನಾನು ತಪ್ಪು ಮಾಡಿದೆ. ನನ್ನದೇ ತಪ್ಪಿರೋದು, 100% ನನ್ನದೇ ತಪ್ಪಿರೋದು. ರೂಲ್ಸು ರೆಗ್ಯುಲೇಷನ್ ಇದೆ ಅಂತಂದರೆ ಅದು ನಾವು ಫಾಲೋ ಮಾಡೋದು ನಮ್ಮದು ಕರ್ತವ್ಯ ಇರುತ್ತೆ. ಎಲ್ಲರೂ ನಾನು ಮಾಡಿದ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಚಾನಲ್ಲು ಇದೆ ಅಂತಂದರೆ ಕೇರ್ಫುಲ್ಲಾಗಿರಿ. 1 ನಿಮಿಷ ಮಾಡಿದ ತಪ್ಪಿಗೆ ನಾವು ಪಟ್ಟಿದ್ದ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ಏನೋ ಹೇಳ್ತಾರಲ್ಲ, ಒಳಲಿ ಹುಣ್ಸೆಹಣ್ಣು ತೇದಂಗೆ ಅಂತ, ಆ ಥರ ಆಗೋಗುತ್ತೆ ನಮ್ಮ ಶ್ರಮ ಎಲ್ಲ. ಅದಕ್ಕೆ ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಆದ್ರೂ ಕೇರ್ಫುಲ್ಲಾಗಿರಿ. ಇಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.